ಹಲೋ ಫ್ರೆಂಡ್ಸ್, ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಸಬ್ ಇನ್ಸ್ಪೆಕ್ಟರ್ ಹುದ್ದೆಗಳಿಗೆ ಆನ್ಲೈನ್ ಮುಖಾಂತರ ಅರ್ಜಿ ಕರೀತಾರೆ. ಅದಕ್ಕೆ ಯಾವ ರೀತಿಯಾಗಿ ಅರ್ಜಿ ಹಾಕುವುದು ಮತ್ತು ಸೆಲೆಕ್ಷನ್ ಪ್ರೊಸೆಸ್ ಯಾವ ರೀತಿಯಾಗಿ ಇರ್ತೈತಿ ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾರೆ ಬನ್ನಿ. ಅದಕ್ಕಿಂತ ಮೊದಲು ಇಲ್ಲಿ ನೋಡ್ಬೋದು, ಇಲ್ಲಿ IRCO ಇಂಟರ್ನ್ಯಾಷನಲ್ ಲಿಮಿಟೆಡ್ ಕಂಪನಿಯಲ್ಲಿ ಅಪ್ರೆಂಟಿಸ್ ಹುದ್ದೆಗಳಿಗೆ ಅರ್ಜಿ ಕರೀತಾರೆ. ಇಲ್ಲಿ ನೋಡ್ಬೋದು, ಸ್ಟಾರ್ಟಿಂಗ್ ಡೇಟ್ ನೋಡೋದಾದರೆ 31/12/2024 ಇದು ಸ್ಟಾರ್ಟಿಂಗ್ ಡೇಟ್ ಇರ್ತೈತಿ. ಮತ್ತು ಇದು ಅಪ್ಲಿಕೇಶನ್ ಡೇಟ್ ಈಗಾಗಲೇ ಸ್ಟಾರ್ಟ್ ಆಗೈತಿ. ಇಲ್ಲಿ ಪೋಸ್ಟ್ಗಳು ನೋಡೋದಾದರೆ ಸಿವಿಲ್ ಎಲೆಕ್ಟ್ರಿಕಲ್ SNT ಅಂತ ಹುದ್ದೆಗಳು ಇರ್ತವೆ. ಟೋಟಲ್ ಆಗಿ ಸಿವಿಲ್ನಲ್ಲಿ 13 ಹುದ್ದೆಗಳು ಇರ್ತವೆ, ಮತ್ತು ಎಲೆಕ್ಟ್ರಿಕ್ನಲ್ಲಿ 4 ಹುದ್ದೆಗಳು ಇರ್ತವೆ, SNTನಲ್ಲಿ 3 ಹುದ್ದೆಗಳು ಇರ್ತವೆ. ಟೋಟಲ್ ಆಗಿ ಗ್ರ್ಯಾಜುಯೇಟ್ ಅಪ್ರೆಂಟಿಸ್ನಲ್ಲಿ 20 ಹುದ್ದೆಗಳು ಇರ್ತವೆ. ಇದಕ್ಕೆ ಕ್ವಾಲಿಫಿಕೇಷನ್ ನೋಡೋದಾದರೆ ಗ್ರ್ಯಾಜುಯೇಟ್ ಕಂಪ್ಲೀಟ್ ಆದವರು ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು. ಮತ್ತು ಅದೇನಾರ ಕಂಪ್ಲೀಟ್ ಆಗಿದೆ, ಯಾವ ಸ್ಟ್ರೀಮ್ ಅದ, ಇಂಜಿನಿಯರ್ ಅಥವಾ ಟೆಕ್ನಾಲಜಿ ಒಳಗೆ ನಿಮ್ದು ಏನಾರ ಇದು ಕಂಪ್ಲೀಟ್ ಆಗಿತ್ತಂದ್ರೆ ಇದಕ್ಕೆ ಅಪ್ಲಿಕೇಶನ್ ಹಾಕಕ್ಕೆ ಎಲಿಜಿಬಲ್ ಇರ್ತೀರಿ. ಮತ್ತು ಟೆಕ್ನಿಷಿಯನ್ಸ್ ಡಿಪ್ಲೊಮಾ ಅಪ್ರೆಂಟಿಸ್ದವ್ರಿಗೆ ನೋಡೋದಾದರೆ ಸಿವಿಲ್ನಲ್ಲಿ 7 ಇರ್ತಾವೆ, ಮತ್ತು ಎಲೆಕ್ಟ್ರಿಕಲ್ನಲ್ಲಿ 2 ಇರ್ತಾವೆ, SNTನಲ್ಲಿ 1 ಹುದ್ದೆ ಇರ್ತಾವೆ. ಟೋಟಲ್ ಆಗಿ ಟೆಕ್ನಿಷಿಯನ್ಸ್ ಅಪ್ರೆಂಟಿಸ್ನಲ್ಲಿ 10 ಹುದ್ದೆಗಳು ಇರ್ತಾವೆ. ಇದಕ್ಕೂ ಕೂಡ ಡಿಪ್ಲೊಮಾ ಪಾಸಾದವರು ಇದಕ್ಕೆ ಅಪ್ಲಿಕೇಶನ್ ಹಾಕಕ್ಕೆ ಎಲಿಜಿಬಲ್ ಇರ್ತೀರಿ. ಮತ್ತು ಸ್ಯಾಲ್ರಿ ನೋಡೋದಾದರೆ ಗ್ರ್ಯಾಜುಯೇಟ್ ಅಪ್ರೆಂಟಿಸ್ದವ್ರಿಗೆ 10,000 ರೂಪಾಯಿ ಇರ್ತೈತಿ. ಮತ್ತು ಟೆಕ್ನಿಷಿಯನ್ಸ್ ಹೋಲ್ಡರ್ಸ್ದವ್ರಿಗೆ 8,500 ರೂಪಾಯಿ ಪರ್ ಮಂತ್ ನಿಮಗೆ ಸ್ಯಾಲ್ರಿ ಇರ್ತೈತಿ. ಇದಕ್ಕೆ ಯಾರು ಹಾಕ್ಬೇಕಂತಿದ್ದಿರಲ್ಲ, ಇದರ ಅಪ್ಲೈ ಲಿಂಕ್ ನಮ್ಮ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಹಾಕಿರ್ತನ, ಅಲ್ಲಿ ನೀವು ಅಪ್ಲೈ ಮಾಡ್ಬೋದು. ಮತ್ತು ಸಬ್ ಇನ್ಸ್ಪೆಕ್ಟರ್ ಹುದ್ದೆಗಳಿಗೆ ಯಾವ ರೀತಿ ಕ್ವಾಲಿಫಿಕೇಷನ್ ಇರ್ತೈತಿ ಅಂತ ನೋಡೋದಾದರೆ ಅದನ್ನೂ ಕೂಡ ತಿಳಿಸ್ಕೊಡ್ತಾನೆ ಬನ್ನಿ. ಇಲ್ಲಿ ನೋಡೋದಾದರೆ NCB ಇಲಾಖೆಯಲ್ಲಿ ಸಬ್ ಇನ್ಸ್ಪೆಕ್ಟರ್ ಹುದ್ದೆಗಳಿಗೆ ಅಪ್ಲೈನ್ ಮುಖಾಂತರ ಅರ್ಜಿ ಕರೀತಾರೆ. ಟೋಟಲ್ ಆಗಿ 5 ವೇಕೆನ್ಸೀಸ್ ಖಾಲಿ ಇರ್ತವೆ. ಅವು ಕ್ಯಾಟಗರಿ ವೈಸ್ ನೋಡೋದಾದರೆ ಇವರಲ್ಲಿ 4 ಪೋಸ್ಟ್ ಖಾಲಿ ಇರ್ತವೆ, ಮತ್ತು STಯಲ್ಲಿ 1 ಪೋಸ್ಟ್ ಖಾಲಿ ಇರ್ತವೆ. ಮತ್ತು ಅಪ್ಲಿಕೇಶನ್ ಹಾಕಕ್ಕೆ ಕ್ವಾಲಿಫಿಕೇಷನ್ ನೋಡೋದಾದರೆ ವಿದ್ಯಾರ್ಥಿ ನೋಡ್ಬೋದು, ಇಲ್ಲಿ ಬ್ಯಾಚುಲರ್ ಡಿಗ್ರಿ ಕಂಪ್ಲೀಟ್ ಆದವ್ರು ಇದಕ್ಕೆ ಅಪ್ಲಿಕೇಶನ್ ಹಾಕ ಎಲಿಜಿಬಲ್ ಇರ್ತೀರಿ. ಮತ್ತು ಯಾರು ಹಾಕ್ಬೇಕಂತಿದ್ರಲ್ಲ ಇಲ್ಲಿ ನೋಡ್ಬೋದು, NCB ಹೆಡ್ ಕ್ವಾರ್ಟರ್ RK ಪುರಂ, ನ್ಯೂ ದೆಹಲಿ ಈ ವಿಳಾಸಕ್ಕೆ ನೀವು ಅಂಚೆ ಕಚೇರಿಯ ಮೂಲಕ ಇದಕ್ಕೆ ಅರ್ಜಿ ಹಾಕಬೇಕಾಕೈತಿ. ಮತ್ತು ಇದು ಅಪ್ಲಿಕೇಶನ್ ಡೇಟ್ ಈಗಾಗಲೇ ಸ್ಟಾರ್ಟ್ ಆಗೈತಿ. ಇದಕ್ಕೆ ಪುರುಷರು ಮಾತ್ರ ಅಪ್ಲಿಕೇಶನ್ ಹಾಕಕ್ಕೆ ಬರ್ತೈತಿ. ಯಾವುದೇ ರೀತಿಯಾಗಿ ಮಹಿಳೆಯರು ಇದಕ್ಕೆ ಅಪ್ಲಿಕೇಶನ್ ಹಾಕಕ್ಕೆ ಎಲಿಜಿಬಲ್ ಇರುವುದಿಲ್ಲ. ಮತ್ತು ನೀವು ಅಪ್ಲಿಕೇಶನ್ ಹಾಕೋ ಮುಂದೆ ಡಾಕ್ಯುಮೆಂಟ್ಸ್ ನೋಡೋದಾದರೆ ಯಾವ ಡಾಕ್ಯುಮೆಂಟ್ಸ್ಗಳು ಬೇಕಾಕು ಅಂತ ನೋಡ್ಬೋದು. ಇಲ್ಲಿ ಅಪ್ಲಿಕೇಶನ್ ಫಾರ್ಮ್ ಬೇಕಾಕೈತಿ, ಮತ್ತು ಅಡ್ಮಿಟ್ ಕಾರ್ಡ, ಮತ್ತು ಸರ್ವಿಸ್ ಸರ್ಟಿಫಿಕೇಟ್, ಮತ್ತು ಅದರ ಜೊತೆಗೆ ಮೆಟ್ರಿಕ್ಯುಲೇಷನ್ 10th ಮಾರ್ಕ್ಸ್ ಕಾರ್ಡ್, 2nd PU ಮಾರ್ಕ್ಸ್ ಕಾರ್ಡ್, ಇಯರ್ ವೈಸ್ ಮಾರ್ಕ್ಶೀಟ್, ಗ್ರ್ಯಾಜುಯೇಟ್ ಡಿಗ್ರಿದು ಮತ್ತು ಪೋಸ್ಟ್ ಗ್ರ್ಯಾಜುಯೇಟದು, ಅದೇ ರೀತಿಯಾಗಿ SC ST ಸರ್ಟಿಫಿಕೇಟ್ ಯಾವ್ದಾರು ಅದನ್ನು ಕೊಟ್ಟಿರ್ತಾರೋ ಈ ರೀತಿಯಾಗಿ ನಿಮ್ಮ ಡಾಕ್ಯುಮೆಂಟ್ಸ್ಗಳು ಬೇಕಾಕೈತಿ. ಯಾವುದು ಕೂಡ ಮಿಸ್ ಮಾಡಬೇಡ್ರಿ, ಇವೆಲ್ಲ ಡಾಕ್ಯುಮೆಂಟ್ಸ್ಗಳನ್ನ ನೋಡ್ಕೋರಿ. ಮತ್ತು ಇದು PDF ನಮ್ಮ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಹಾಕಿರ್ತನು, ಅಲ್ಲಿ ಹೋಗಿ ಚೆಕ್ ಮಾಡ್ಕೋಬೋದು. ಅದ್ರ ಜೊತೆಗೆ ಇಲ್ಲಿ ನೋಡ್ಬೋದು ಫಾರ್ಮ್ಗಳು ನೋಡೋದಾದ್ರೆ ಈ ಫಾರ್ಮ್ಗಳನ್ನ ಫಿಲ್ಅಪ್ ಮಾಡಬೇಕಾಕೈತಿ. ಇಲ್ಲಿ ನಿಮ್ಮ ಫೋಟೋ ಹಚ್ಚಬೇಕಾಕೈತಿ, ನೇಮ, ಫಾದರ್ ನೇಮ, ಡೇಟ್ ಆಫ್ ಬರ್ತ್, ಮತ್ತು ಜಾಯ್ನಿಂಗ್ ಸರ್ವಿಸ್ ಡೇಟಾ, ಮತ್ತು ಗ್ರ್ಯಾಜುಯೇಟ್ ಲೆವೆಲ ಈ ರೀತಿಯಾಗಿ ಎಲ್ಲವೂ ಕೂಡ ಫಿಲ್ಅಪ್ ಮಾಡಬೇಕಾಕೈತಿ. ಈ ಫಾರ್ಮ್ಗಳನ್ನ ಎಲ್ಲ ಫಿಲ್ಅಪ್ ಮಾಡಿ ನೀವು ಇದನ್ನು ಅರ್ಜಿ ಸಲ್ಲಿಸಬೇಕಾಕೈತಿ. ಈ ಒಟ್ಟು ಫಾರ್ಮ್ಗಳನ್ನ ನಮ್ಮ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಹಾಕಿರ್ತನು, ಅಲ್ಲಿ ಹೋಗಿ ನೀವು ಅಪ್ಲೈ ಮಾಡ್ಬೋದು. ಮತ್ತು ಎಕ್ಸಾಮ್ ನೋಡೋದಾದರೆ ಯಾವ ರೀತಿಯಾಗಿ ಎಕ್ಸಾಮ್ ಪ್ಯಾಟರ್ನ್ ಇರ್ತದೆ ನೋಡ್ಬೋದು. ಇಲ್ಲಿ ಜನರಲ್ ಇಂಟೆಲಿಜೆನ್ಸಿ ಅಂತ ರೀಸನಿಂಗ್ನಲ್ಲಿ 25 ಕ್ವಶನ್ ಇರ್ತವೆ. ಟೋಟಲ್ ಆಗಿ 50 ಮಾರ್ಕ್ಸ್ ಇರ್ತೈತಿ ಇದಕ್ಕೆ. ಮತ್ತು ಜನರಲ್ ಅವೇರ್ನೆಸ್ನಲ್ಲಿ ಇದರಲ್ಲಿ 25 ಮಾರ್ಕ್ಸ, ಇದ್ರ 25 ಕ್ವಶನ 50 ಮಾರ್ಕ್ಸ. ಈ ರೀತಿಯಾಗಿ ಮ್ಯಾಕ್ಸಿಮಮ್ ಟೋಟಲ್ ಆಗಿ 200 ಮಾರ್ಕ್ಸಿಗೆ ನಿಮಗೆ ಎಕ್ಸಾಮ್ ಇರ್ತೈತಿ. ಮತ್ತು ಟೈಮಿಂಗ್ ನೋಡೋದಾದರೆ 2 hour ನಿಮಗೆ ಟೈಮಿಂಗ್ ಇರ್ತೈತಿ. ಇಷ್ಟರೊಳಗೆ ನೀವು ಎಕ್ಸಾಮ್ ಕಂಪ್ಲೀಟ್ ಮಾಡಬೇಕಾಕೈತಿ. ಮತ್ತು ಅದು CBT ಇರ್ತೈತಿ. ನಿಮಗೆ ಎಕ್ಸಾಮ್ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್ ಕೊಟ್ಟಿರ್ತಾರೋ, ಮತ್ತು ಅದಕ್ಕೆ ಯಾವುದೇ ರೀತಿಯಾಗಿ ನೆಗೆಟಿವ್ ಮಾರ್ಕಿಂಗ್ ಇರುವುದಿಲ್ಲ ಅಂತ ಕೊಟ್ಟಿರ್ತಾರೋ. ಮತ್ತು ಆಗಲೇ ತಿಳಿಸ್ಕೊಟ್ಟಂತೆ ಡಾಕ್ಯುಮೆಂಟ್ಸ್ ನೋಡೋದಾದರೆ ಸರ್ಟಿಫಿಕೇಟ್ ಆಫ್ ಎಜುಕೇಷನಲ್ ಮತ್ತು ಕಾಸ್ಟ್ ಆಫ್ ಪ್ರೂಫ್, ಡೇಟ್ ಆಫ್ ಬರ್ತ್ ಸರ್ಟಿಫಿಕೇಟ್, ಈ ರೀತಿಯಾಗಿ ಹಲವಾರು ಡಾಕ್ಯುಮೆಂಟ್ಸ್ಗಳನ್ನು ಕೊಟ್ಟಿರ್ತಾರೋ ಅದನ್ನು ಆಗಲೇ ಕೊಟ್ಟನು. ಮತ್ತು ಅದು ಏನು ನೋಡ್ಕೋತಿದ್ರಂದ್ರೆ ಅದನ್ನು ಕೂಡ ನಮ್ಮ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಹಾಕಿರ್ತನು, ಅಲ್ಲಿ ನೀವು ಯಾವ ಡಾಕ್ಯುಮೆಂಟ್ಸ್ ಬೇಕಾಕೋ ಅದು ನೋಡ್ಕೋಬೋದು. ಆ ಡಾಕ್ಯುಮೆಂಟ್ಸ್ಗಳನ್ನ ಎಲ್ಲ ಕರೆಕ್ಟಾಗಿ ಜೋಡಿಸ್ಕೊಂಡು ಇಲ್ಲಿ ನೋಡ್ಬೋದು. ಇಲ್ಲ ಅವ್ರ ಈ ಪ್ಲೇಸಿಗೆ ನೀವು 30 ದಿನಗಳ ಒಳಗಾಗಿ ನೀವು ಅರ್ಜಿ ಸಲ್ಲಿಸಬೇಕಾಕೈತಿ.
ಮತ್ತು ಈ PDF ಬೇಕಾದ್ರೆ ನಮ್ಮ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಹಾಕಿರ್ತೀನಿ, ಅಲ್ಲಿ ಹೋಗಿ ನಾವು ಚಲೋತಾಗಿ ನಾವು ನೋಡ್ಕೋಬೋದು.